ರವೆ ಇಡ್ಲಿಗೆ ಯಾವಾಗಲೂ ಒಂದೇ ರೀತಿ ಕಾಯಿ ಚಟ್ನಿನ ಮಾಡ್ತಿದ್ದೀರಾ? ಫಾರ್ ಎ ಚೇಂಜ್ ಇವತ್ತು ನಾನು ಶೇಂಗಾ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ. ಈ ಶೇಂಗಾ ಚಟ್ನಿ ಅಂತೂ ತುಂಬಾ ಮಿನಿಮಮ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡೋವಂಥದ್ದು. ನಾನಿಲ್ಲಿ ರೆಡಿ ಮಿಕ್ಸ್ ಬರೋ ಅಂಥ ಬ್ಯಾಟರ್ನ ಯೂಸ್ ಮಾಡಿದ್ದೀನಿ. ನಿಮಗೇನಾದರೂ ಮನೇಲೇ ಹೇಗೆ ರವೆ ಇಡ್ಲಿ ಬ್ಯಾಟರ್ನ ರೆಡಿ ಮಾಡೋದು ಅಂತ ತಿಳ್ಕೋಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊತಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಗೆ ಚಟ್ನಿ ಬೇಕಿದೆ ಅದ್ರ ತಕ್ಕ ಹಾಗೆ ನಾವಿಲ್ಲಿ ಕಡಲೆ ಬೀಜನ ಹಾಕ್ಕೊಬೇಕು. ಕಡಲೆ ಬೀಜನ ಈ ರೀತಿ ಕಲರ್ ಚೇಂಜ್ ಆಗೋ ರೀತಿ ನಾವು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಶುಂಠಿ ಹಾಕಿ ಮತ್ತೆ ಫ್ರೈ ಮಾಡ್ತಿದ್ದೀನಿ. ಈಗ ಬೆಳ್ಳುಳ್ಳಿನ ಜಾಸ್ತಿ ಹಾಕಬಾರ್ದು, ನಾನಿಲ್ಲಿ 4 ಬೆಳ್ಳುಳ್ಳಿ ಹಾಕಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನು ಇದಕ್ಕೆ ಹಸಿ ಕೊಬ್ಬರಿನ ಹಾಕಿದ್ದೀನಿ. ಒಣ ಕೊಬ್ಬರಿ ಎಲ್ಲ, ಹಸಿ ಕೊಬ್ಬರಿ. ಈ ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಜೊತೆಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು, ಮಾತ್ರ ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ನಾನು ಹುಣಸೆಹಣ್ಣು ಹಾಕಿದ್ದೀನಿ. ನೀವು ಹುಣಸೆಹಣ್ಣು ಹಾಕಿದ್ರೇ ಇದಕ್ಕೆ ತುಂಬ ಟೇಸ್ಟ್ ಇದೆ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಹುಣಸೆಹಣ್ಣು ಕಂಪಲ್ಸರಿ ಹುಣಸೆಹಣ್ಣು ಹಾಕಬೇಕು. ನೆಕ್ಸ್ಟ್ ಇದು ಕೂಲ್ ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದೀನಿ. ಈ ಒಗ್ಗರಣೆಗೆ ನಾನು ಸಾಸಿವೆ ಹಾಕಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ತಿದ್ದೀನಿ. ಉದ್ದಿನ ಬೇಳೆ ಹಾಕಿದ್ರೆ ಇದು ಚಟ್ನಿ ತಿನ್ನುವಾಗ ಕ್ರಂಚಿಯಾಗಿ ಮಧ್ಯ ಉದ್ದಿನ ಬೇಳೆ ಸಿಕ್ಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಒಣಮೆಣ್ಸಿಕಾಯನ್ನು ಕೂಡ ಹಾಕಿ ನಾನಿಲ್ಲಿ ಒಗ್ಗರಣೆನ ಹಾಕ್ತಿದ್ದೀನಿ. ಉದ್ದಿನ ಬೇಳೆ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಕೂಡ ಮನೇಲಿ ಈ ಚಟ್ನಿ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ನನ್ನ ಒಂದು ಹೊಸ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.